ಬೆಂಗಳೂರಿನಲ್ಲಿ ಬೇಸಿಗೆಯಲ್ಲಿ ಕಾವೇರಿ ನೀರು ಬರಲ್ವಾ? ಬೇಸಿಗೆ ಶುರುವಾದರೆ ಹನಿ ಹನಿ ನೀರಿಗೂ ಕೂಡ ಪರದಾಡಬೇಕಾಗಿ ಬರುತ್ತಾ? ಬೇಸಿಗೆಯಲ್ಲಿ ನೀರಿಗೆ ಸಮಸ್ಯೆಯ ಬಗ್ಗೆ ಜಲಮಂಡಳಿಗೆ ಸಿಕ್ತಾ ಮುನ್ಸೂಚನೆ? ಕರ್ನಾಟಕದಲ್ಲಿನ್ನೂ ಬೇಸಿಗೆ ಶುರುವಾಗಿಲ್ಲ. ಶುರುವಾದರೆ ನೀರಿಗೆ ಹಾಹಾಕಾರ ಶುರುವಾಗುತ್ತಾ ಅನ್ನೋ ಚರ್ಚೆ. ಬೇಸಿಗೆ ಶುರುವಾದರೆ ಒಂದು ಹನಿ ನೀರಿಗೂ ಕೂಡ ನರಳಾಡಬೇಕಾದ ಪರಿಸ್ಥಿತಿ ಬರುತ್ತಾ? ಬೇಸಿಗೆಯಲ್ಲಿ ನೀರಿಗೆ ಸಮಸ್ಯೆಯ ಬಗ್ಗೆ ಜಲಮಂಡಳಿಗೆ ಸಿಕ್ತಾ ಮುನ್ಸೂಚನೆ ಸಿಕ್ಕ ಬೆನ್ನಲ್ಲೇ ಬೆಂಗಳೂರು ಜಲಮಂಡಳಿ ಫುಲ್ ಅಲರ್ಟ್ ಆಗಿದೆ. ಬೇಸಿಗೆ ಎದುರಿಸೋದಕ್ಕೆ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳೋದಕ್ಕೆ ಬಿಡಬ್ಲ್ಯೂಎಸ್ಎಸ್ಬಿ ಸಿದ್ಧತೆಯನ್ನ ಮಾಡಿಕೊಳ್ತಿದೆ. ರಾಜಧಾನಿಯಲ್ಲಿ ಬೇಸಿಗೆಯಲ್ಲಿ ಎದುರಾಗಬಹುದಾದ ಸಮಸ್ಯೆಯ ಬಗ್ಗೆ ಚರ್ಚೆ. ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಚರ್ಚೆ ನಡೆಸಿದ ಅಧ್ಯಕ್ಷ ರಾಮ್ಪ್ರಸಾದ್, ಪ್ರತಿ ಬೇಸಿಗೆಯಲ್ಲೂ ಬೆಂಗಳೂರಿನಲ್ಲಿ ಕಾವೇರಿ ನೀರಿಗೆ ಹಾಹಾಕಾರಗಳು ಶುರುವಾಗ್ತವೆ. ಈ ಬಾರಿಯೂ ರಾಜಧಾನಿಯಲ್ಲಿ ಜಲಗಂಡಾಂತರ ಎದುರಾಗುವ ಭೀತಿ ಎದುರಾಗಿದೆಯಾ? ಕಾವೇರಿ ನದಿಯಿಂದ ನಿತ್ಯ 2225 MLD ನೀರು ಬೆಂಗಳೂರಿಗೆ ಸಪ್ಲೈ ಆಗುತ್ತೆ. ಆದರೂ ರಾಜಧಾನಿಯಲ್ಲಿ ನೀರಿಗೆ ಸಮಸ್ಯೆ ಎದುರಾಗದ ಭೀತಿಗಳು ಕೂಡ ಇದ್ದಾವೆ. ಹೀಗಾಗಿ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಸಮಸ್ಯೆ ಆಗದಂತೆ ಕ್ರಮ ತೆಗೆದುಕೊಳ್ಳಬೇಕು. ನೀರಿನ ಸಮಸ್ಯೆ ಎದುರಾಗಬಹುದಾದ ಕಡೆ ಮಿನಿ ಟ್ಯಾಂಕರ್ ಅಳವಡಿಸಿ, ಮಿನಿ ಟ್ಯಾಂಕರ್ಗೆ ನೀರು ತುಂಬಿಸೋದಕ್ಕೆ ಸಂಚಾರಿ ಟ್ಯಾಂಕರ್ಗೆ ಆದ್ಯತೆಯನ್ನ ನೀಡಿ. ಅನಿವಾರ್ಯ ಸಂದರ್ಭದಲ್ಲಿ ಖಾಸಗಿ ಟ್ಯಾಂಕರ್ ಪಡೆಯೋದಕ್ಕೆ ಅಧ್ಯಕ್ಷರು ಸೂಚನೆಯನ್ನ ಕೊಟ್ಟಿರುವಂತಹದ್ದು. ಬೇಸಿಗೆಯಲ್ಲಿ ಅಧಿಕಾರಿಗಳು ಯಾವುದೇ ನಿರ್ಲಕ್ಷ್ಯವನ್ನು ತೋರಬಾರದು. ಕಚೇರಿಯಲ್ಲಿ ಕುಳಿತುಕೊಳ್ಳದೆ ಕ್ಷೇತ್ರದಲ್ಲಿ ಇರುವಂತೆ ಸಿಬ್ಬಂದಿ ಅಧಿಕಾರಿಗಳಿಗೆ ನಿರ್ದೇಶನವನ್ನು ಕೊಡಲಾಗಿದೆ. ಕೆಲವೇ ದಿನಗಳಲ್ಲಿ ರಾಜಧಾನಿಯಲ್ಲಿ ಶುರುವಾಗಲಿರುವ ಬೇಸಿಗೆ, ಆ ಬೇಸಿಗೆಯಲ್ಲಿ ನೀರಿಗೆ ಹಾಹಾಕಾರಗಳು ಶುರುವಾಗಬಾರದು ಅನ್ನೋ ಕಾರಣಕ್ಕೆ ಎಲ್ಲ ತರಹದ ಪ್ರಿಕಾಷನ್ ಅನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ವರ್ಷ ಕಳೆದರೂ ತಪ್ಪದ ಸಮಸ್ಯೆ ಬೆಂಗಳೂರಲ್ಲೂ ಕೂಡ, ವಿಶೇಷವಾಗಿ ನೀರಿನ ಸಮಸ್ಯೆ. ಇನ್ನು ಬೇಸಿಗೆ ಕಾಲದಲ್ಲಿ ಟ್ಯಾಂಕರ್ಗಳ ನೀರುಗಳನ್ನು ಸಪ್ಲೈ ಮಾಡೋದಕ್ಕೆ ಸರ್ಕಾರವೇ ಆದೇಶ ಕೊಡುತ್ತೆ. ಅಲ್ಲಿ ಟ್ಯಾಂಕರ್ ಮಾಫಿಯಕ್ಕೂ ಅವಕಾಶ ಕೊಟ್ಟಂಗಾಗುತ್ತೆ. ಇದು ಪ್ರತಿ ವರ್ಷ ಕಂಡುಬರುವಂತಹ ಸಮಸ್ಯೆಗಳು. ಹಾಗಾಗಿ ಮುಂದಿನ ಬೇಸಿಗೆಯಲ್ಲಿ ರಾಜ್ಯ ನೀರಿನ ಸಮಸ್ಯೆಗಳನ್ನು ಎದುರಿಸಬಹುದು ಅನ್ನೋ ಸಸ್ಪೆಕ್ಟೆಡ್ ಅಂದಾಜಿನ ಆಧಾರದಲ್ಲಿ ಈಗ ಬಿಡಬ್ಲ್ಯೂಎಸ್ಎಸ್ಬಿಗೆ ಒಂದು ಎಚ್ಚರಿಕೆಯನ್ನು ಕೊಡಲಾಗಿದೆ. ಈಗಲೇ ನೀವು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಿ, ಇಲ್ಲದಿದ್ದರೆ ನಿಭಾಯಿಸೋದಕ್ಕೆ ಕಷ್ಟ ಆದೀತು. ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ ನೀವು ದಿನಕ್ಕೆ ಸಾವಿರಾರು ಲಕ್ಷಾಂತರ ಲೀಟರ್ಗಳು ಸಪ್ಲೈ ಆಗ್ತವೆ ಟ್ಯಾಂಕರ್ಗಳ ಮುಖಾಂತರವಾಗಿ. ಆದರೂ ಕೂಡ ನೀರಿನ ಸಮಸ್ಯೆ ಬೆಂಗಳೂರನ್ನ ಸದಾಕಾಲ ಕಾಡುತ್ತೆ. ಈಗ ಮುಂಜಾಗ್ರತಾ ಕ್ರಮವಾಗಿ ಆ ತರಹದ ಸಮಸ್ಯೆಗಳು ಆಗದಂತೆ ರಾಜಧಾನಿಯಲ್ಲಿ ಬೇಸಿಗೆಯಲ್ಲಿ ಎದುರಾಗಬಹುದಾದ ಸಮಸ್ಯೆಯ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಚರ್ಚೆ ನಡೆಸಿದಂತಹ ಅಧ್ಯಕ್ಷ ರಾಮ್ಪ್ರಸಾದ್, ಪ್ರತಿ ಬೇಸಿಗೆ ಸಂದರ್ಭದಲ್ಲೂ ಬೆಂಗಳೂರಿನಲ್ಲಿ ಕಾವೇರಿ ನೀರಿಗೆ ಹಾಹಾಕಾರಗಳು ಶುರುವಾಗ್ತವೆ. ಈ ಬಾರಿಯೂ ರಾಜಧಾನಿಯಲ್ಲಿ ಜಲಗಂಡಾಂತರ ಎದುರಾಗೋ ಭೀತಿ ಇದೆ. ಆ ನಿಟ್ಟಿನಲ್ಲಿ ಕಾವೇರಿ ನದಿಯಿಂದ ನಿರಂತರವಾಗಿ 2225 MLD ನೀರು ಬೆಂಗಳೂರಿಗೆ ಸಪ್ಲೈ ಆಗುತ್ತೆ. ಆದರೂ ಕೂಡ ರಾಜಧಾನಿಯಲ್ಲಿ ನಿಲ್ಲದ ನೀರಿನ ಸಮಸ್ಯೆ ಮುಂದಿನ ಬೇಸಿಗೆಯಲ್ಲಿ ಆ ತರಹದ್ದೊಂದು ಸಮಸ್ಯೆ ಆಗದಂತೆ ಈಗಲೇ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಖಾಸಗಿ ಟ್ಯಾಂಕರ್ಗಳನ್ನು ಬುಕ್ ಮಾಡಿ ಬೆಂಗಳೂರಿನಲ್ಲಿ ಅನಿವಾರ್ಯ ಕಾಲಘಟ್ಟಕ್ಕೆ ಸಪ್ಲೈ ಮಾಡೋ ತರಹದ ಎಲ್ಲ ವ್ಯವಸ್ಥೆಗಳನ್ನು ಈಗಲೇ ಮಾಡಬೇಕು ಅಂತ ಹೇಳಿ ಸೂಚನೆ ಕೂಡ ಬಿಡಬ್ಲ್ಯೂಎಸ್ಎಸ್ಬಿಗೆ ಸಿಕ್ಕಿರುವಂತಹದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.